ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದನ್ನ ಸರ್ಕಾರ ಬೇಗ ಇದನ್ನ ಬಗೆಹರಿಸಬೇಕು. ಇಂಥ ಇಶ್ಯೂಗಳಿಗೆ ಬಹಳ ನಾವೆಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಎಲ್ಲ ಕಡೆ ಭಾರತ ಅಂದ್ರೆ ಮಹಿಳೆಯರನ್ನು ನಾವು ಪೂಜಿಸ್ತಾ ಇದ್ವಿ, ಮತದಾನ ಮಾಡಿದ್ವಿ. ಇದರಲ್ಲಿ ಮಹಿಳಾ ವೈದ್ಯರು ಎರಡು ಕಡೆಯಿಂದಲೂ ನಾವು ಬಹಳ ಗೌರವ ಕೊಟ್ಟಿರುವಂತ ಒಂದು ವೈದ್ಯರಿಗೆ ಆಗಿರುವಂತ ಈ ಹೀನಾಯ ಕೃತ್ಯನ ಮೆಡಿಕಲ್ ಕಾಲೇಜಲ್ಲಿ 9ನೇ ತಾರೀಕು ಆಗಿರೋದು. ಅದಾದ ನಂತರ ಸ್ವತಂತ್ರ ದಿವಸದ ಹಿಂದಿನ ದಿವಸ ಆಗಿರುವಂತಹ ಖಂಡನೀಯ. ಅವತ್ತೇನು ಪ್ರತಿಭಟನೆ ಮಾಡೋದು ಬಹಳ ಕಠಿಣ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸುವಂತ ಒಂದು ಕಾನೂನನ್ನು ತಂದು ಆದಷ್ಟು ಬೇಗ ಇದಕ್ಕೆ ಶಿಕ್ಷೆ ಮಾಡಬೇಕು ಅಂತ ಕೇಳ್ಕೊಂಡು ಯುನೈಟಿ ಇರಲಿ. ಮುಂದೆ ಇಂಥ ವಿಷಯಗಳಿಗೆ ಎಲ್ಲರೂ ಹೋರಾಡೋಣ ಅಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಒಬ್ಬರಿಗೆ ಏನಾದ್ರು ಈ ಥರದ್ದು ಏನಾದ್ರು ಆಗುತ್ತೆ ಅಂತ ಗೊತ್ತಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ, ಯುನೈಟ್ ಆಗಿದ್ರೆ ನಾವು ಫೇಸ್ ಮಾಡ್ಬೋದು. ಹಾಗಾಗಿ ನಾವೆಲ್ಲ ಇದನ್ನ ಧೈರ್ಯದಿಂದ ಫೇಸ್ ಮಾಡಬೇಕು. ಮತ್ತೆ ಕಾನೂನನ್ನು ಮಾಡಿ ತ್ವರಿತ ನ್ಯಾಯಾಲಯ ಮಾಡಿ ವಿತಿನ್ 1 or 2 months ಅಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಮತ್ತೆ ಮೆಡಿಕಲ್ ಇನ್ಸ್ಪೆಕ್ಷನ್ ಬೈ NMC officials at RJK Medical College on the line of visit by Governor West Bengal as college in understanding of NMC. ಒಂದು ನ್ಯಾಷನಲ್ ಮೆಡಿಕಲ್ಸ್ ಆರ್ಗನೈಸೇಷನ್, ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಕರ್ನಾಟಕ ಒಂದು 7 ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. We look forward to work on innovation in clinical matter. ಇವೆಲ್ಲ ವಿಷಯನ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಧನ್ಯವಾದ. This is of vandalization of RJK Medical College, bringing back the residents to RJK Medical College and provide safe work at place. CBI team also ensure security at RJK. ಎಲ್ಲರೂ ಒಬ್ಬರಿಗೆ ಏನಾದ್ರು ಈ ಥರದ್ದು ಏನಾದ್ರು ಆಗುತ್ತೆ ಅಂತ ಗೊತ್ತಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ, ಯುನೈಟ್ ಆಗಿದ್ರೆ ನಾವು ಫೇಸ್ ಮಾಡ್ಬೋದು. ಹಾಗಾಗಿ ನಾವೆಲ್ಲ ಇದನ್ನ ಧೈರ್ಯದಿಂದ ಫೇಸ್ ಮಾಡಬೇಕು. ಮತ್ತೆ ಹೋರಾಟ ಮಾಡಿದ್ರಲ್ಲ, ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅದು ಬಹಳ ಖಂಡನೀಯ. ನೋಡಿದ್ರೆ ಅನ್ಸುತ್ತೆ ಇದು ನಾವೆಲ್ಲ ಭಾರತ ದೇಶದಲ್ಲಿ ಈ ಥರ ನೋಡ್ಬೇಕಂತ. ವಿದ್ಯಾರ್ಥಿಗಳಾಗಿರೋಂಥವ್ರು ನಾವು ಹೊರದೇಶಕ್ಕೆ ಹೋಗ್ತೀವಿ, ಆದರೆ ಇದು ಆಗಿರೋಂಥ ಖಂಡನೀಯ ಇಡೀ ಪ್ರಪಂಚಕ್ಕೆ ಒಂದು ಮುಖ ತೋರಿಸ್ತಾರಂತ ಖಂಡನೀಯ ಆಗಿದೆ. ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇದು ಯಾವ ಥರ ಆಗಬೇಕು? ಪ್ರತಿ ಸತಿ ಪ್ರತಿಭಟನೆ ಮೂಲಕನೇ ಆಗಬೇಕಾ? ಈ ಪ್ರತಿಭಟನೆ ಎಲ್ಲಿ ತನಕ ಕೂಗ್ಬೇಕು? ಕೇಳಬೇಕಿದ್ದು ಸರ್ಕಾರ ತನಕ ಕೇಳಬೇಕು. ಕರ್ನಾಟಕದಲ್ಲಿರುವಂಥ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಮಹಿಳೆಯರಿಗೆ ಡ್ಯೂಟಿ ರೂಮಿಂದ ಹಿಡಿದು, ಸೆಕ್ಯೂರಿಟಿಯಿಂದ ಹಿಡಿದು, CCTVಯಿಂದ ಹಿಡಿದು ರಕ್ಷಣೆಯನ್ನು ಮಾಡಲೇಬೇಕು. ಇವತ್ತು ಅಲ್ಲಾಗಿರ್ಬೋದು, ನಾಳೆ ನಮಗಾಗ್ಬೋದು. ಈ ಥರದ್ದು ಆಗುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕಾಣಬಾರ್ದು. ನಾವು ಡಾಕ್ಟ್ರುಗಳು ಸಮಾಜಕ್ಕೆ ಸ್ವಾಸ್ಥ್ಯ ಸೇವಾ ರಾಷ್ಟ್ರ ಸೇವಾ ಅಂತ ಹೇಳ್ತೀವಿ. ಸಮಾಜ ಸುಸ್ಥಿತರಾಗಬೇಕು ಅಂತಂದರೆ ವೈದ್ಯರು ಹಗಲು ರಾತ್ರಿ ಸೇವೆ ಮಾಡ್ತಾರೆ. ಈ ಅದ್ಭುತ ಸೇವೆ ಇಡೀ ಪ್ರಪಂಚದಲ್ಲಿ ಸಿಗುವಂಥದ್ದು ಭಾರತದಲ್ಲಿ ಮಾತ್ರ. ನೀವು ಯಾವುದೇ ಟೈಮಲ್ಲಿ ಹೋದ್ರೂ ಅಪಾಯಿಂಟ್ಮೆಂಟ್ ಇಲ್ಲದೆ ಸಿಗುವಂಥ ಡಾಕ್ಟ್ರುಗಳು ಏನು ಸಿಗ್ತಾರಪ್ಪ ಅಂತಂದರೆ ಭಾರತದಲ್ಲಿ ಮಾತ್ರ, ಗ್ರಾಮದಲ್ಲಿ ಸಿಗ್ತಾರೆ. ಈ ಥರ ಸಿಗುವಂಥ ಡಾಕ್ಟ್ರುಗಳಿಗೆ ವರ್ಕಿಂಗ್ ಡಾಕ್ಟರ್ಸ್ ಚೆಸ್ಟ್ ಮೆಡಿಸಿನ್ಲಿ ಸೆಕೆಂಡ್ ಇಯರ್ PG ಮಾಡ್ತಿರೋಂಥ ತುಂಬ ಆಸೆ ಇಟ್ಕೊಂಡು ತಾವು MBBS ಸೇರ್ಬೇಕಾದ್ರೆ ನಾವು PUC ಪಾಸ್ ಆದಾಗ ಕೇಳ್ತೀವಿ, ಯಾಕಮ್ಮ ವೈದ್ಯಕೀಯ ಸೀಟ್ ತಗೊಂಡ್ತೀಯ ಅಂತ ಹೇಳ್ತಾರೆ. ನಾವು ಜೀವನದಲ್ಲಿ ಒಬ್ಬರು ದೊಡ್ಡ ಡಾಕ್ಟರ್ ಆಗಬೇಕು, ಸಮಾಜಕ್ಕೆ ಸೇವೆ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿರೋಂಥ ಮಹಿಳೆಗೆ ಬರೀ ಕೊಲೆ ಅಲ್ಲ, ಲೈಂಗಿಕ ದೌರ್ಜನ್ಯ ಆಗಿದೆ, ರಿಪೀಟೆಡ್ ಮರ್ಡರ್. ಕೇಳಿದ್ರೆ ಆ ತಾಯಿಗೆ, ಆ ಮನೆಯವರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. RJKR ಹಾಸ್ಪಿಟಲ್ ವೆಸ್ಟ್ ಬೆಂಗಾಲಲ್ಲಿ ಆಗಿದ್ದ ಘಟನೆಗೆ ಅದು ಹೇಗಂದರೆ ನೈಟ್ ನಿದ್ದೆ ಸಹ ಬರಲ್ಲ, ಅಷ್ಟು ಹಾರರ್ ಆಗಿ, ಅಷ್ಟು ನಿದ್ದೆ ಕನಸಲ್ಲೆಲ್ಲ ಬರುತ್ತೆ ನಮಗೆ ಯಾವಾಗ ಆಗುತ್ತೆ ಈ ಥರ ಅಂತ. behalf of National Medicals Organization and Resident Doctors Association, I am talking. So
ಆ ಘಟನೆ ಆದ್ರಿಂದ ನಾನು ನನ್ನ ರೂಮ್ಮೇಟ್ ನಮಗೆ ಯಾವಾಗ ಈ ಥರ ಆಗುತ್ತೆ ಅಂತ ನಮಗೆ ಯೋಚನೆಯಲ್ಲಿದ್ದೇವೆ. ಬಿಟ್ಟರೆ ನಿಮಗೆ ಸರ್ವಿಸ್ ಹೆಂಗೆ ಕೊಡೋದು ನಾವು ನೈಟ್ ಮುಂಚೆನಲ್ಲ 24 ಗಂಟೆ 48 ಅವಳು ಮಾಡಿರೋದು 36 ಗಂಟೆ ಆರ್ಜಿದು ಡ್ಯೂಟಿ. ನಾವು ಮಾಡ್ತೇವೆ ಹಾಗೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ದುಡಿತೇವೆ. ಆದರೆ ಎಲ್ಲಿ ನಿದ್ದೆ ಬರುತ್ತೆ ಅಂದರೆ ಎಲ್ಲಿ ಹೋಗಿ ಡ್ಯೂಟಿ ರೂಮ್ ಪ್ರಾಪರ್ ಆಗಿಲ್ಲ. CCTV ಕ್ಯಾಮರಾ ಇರುತ್ತೆ ಅಂತ ಹೇಳ್ತೀರಾ, ಒನ್ಸ್ ರೇಪ್ ಆದಮೇಲೆ ಏನು ಯೂಸ್ ಆಗಿರೋದು ಗೊತ್ತಿಲ್ಲ. ಅಂದರೆ ವಿಕ್ಟಿಮ್ ಸಿಗ್ತಾರೋ ಅದಾದಮೇಲೆ ಏನು ಮಾಡ್ತೀರಾ, ಸ್ಟಿಲ್ ಇಟ್ ಈಸ್ ಅ ಕ್ವೆಶನ್ ಮಾರ್ಕ್. ಇದು ಒಂದೇ ರೇಪ್ ಅಲ್ಲ, ಮುಂಚೆ ಸಹ ತುಂಬ ಆಗಿದೆ ಈ ಥರ. ಬಟ್ ಯಾವುದಕ್ಕೂ ಕರೆಕ್ಟಾಗಿ ಜಸ್ಟಿಸ್ ಬಂದಿಲ್ಲ. ಈ ಸತಿ ಡಾಕ್ಟರಿಗೆ ಆದ ಕಾರಣ ಐ ವಿಶ್ ದ ಗೌರ್ಮೆಂಟ್, ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಟು ಗೆಟ್ ಅ ಪ್ರಾಪರ್ ಜಸ್ಟಿಸ್ ಫಾರ್ ದ ಕ್ರಿಮಿನಲ್ ಸೊ ದ್ಯಾಟ್ ಹಿ ವಿಲ್ ಬಿ ಹ್ಯಾಂಗ್. ದಟ್ ಈಸ್ ಅ ಜಸ್ಟಿಸ್ ಐ ವಿಲ್ ಬಿ ಸೀಕಿಂಗ್. ಇನ್ನೊಂದು ಇಷ್ಟೆಲ್ಲ ಕೆಲಸ ಮಾಡ್ತೇವೆ, ಸ್ಟೈಪಂಡ್ ಅಂತೂ ನಮಗೆ ಇನ್ನೂ ಕಮ್ಮಿ. ಅದು 40-45 ಸಾವಿರ 50 ಸಾವಿರ ಅಷ್ಟೇ. ಇದರಲ್ಲಿ ಏನು ಜೀವನ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದು ಒಂದು ಬೇಡಿಕೆಯಾಗಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ನಂದು ಡಾಕ್ಟರ್ ವೆಸ್ಟಾ, 3rd ಇಯರ್ ಪೋಸ್ಟ್ ಗ್ರಾಜ್ಯುಯೇಟ್. ಇದಕ್ಕೆ ಬಹಳ ಕಠಿಣವಾದ ಕಾನೂನನ್ನು ತರಬೇಕು ಅಂತ ನಾವೆಲ್ಲ ಮೊದಲನೇ ಆಗ್ರಹ. ಎಲ್ಲ ಘಟನೆ ನಡೆದ ಮೇಲೆ ನಾವು ಏನು CCTV ಫುಟೇಜ್ ಕೊಟ್ಟರು ಏನೇ ಮಾಡಿದ್ರು ಅದರಿಂದ ಉಪಯೋಗ ಆಗಲ್ಲ. ಈ ಘಟನೆ ಆಗ್ತಿದ್ದಂಗೆ ನಾವು ಕಾನೂನುಗಳನ್ನು ಮಾಡಿ ಅವರಿಗೆ ಈ ವಿಕ್ಟಿಮ್ಸ್ಗೆ ಹೆದರಿಕೆ ಬರಬೇಕು. ಈ ಥರ ಮಾಡ್ಬೇಕಾದ್ರೆ ಅವರು 1000 ಸಲ ಯೋಚನೆ ಮಾಡಬೇಕು. ಆ ಥರ ಮಾಡೋದ್ರಿಂದ ನಿಜವಾಗ್ಲೂ ಈ ನಾವು ಮಾಡಿರೋ ಪ್ರತಿಭಟನೆಗೆ ಫಲ ಸಿಗುತ್ತೆ ಅಂತ ಹೇಳಿ ನ್ಯಾಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ ಸರ್.